ತನ್ನನ್ನು ಅಲ್ಲಿ ಆ ಸಂದರ್ಭದಲ್ಲಿ ರಕ್ಷಿಸಲು ಯಾರೂ ಇಲ್ಲವೆಂಬುದು ಖಚಿತವಾಯಿತು. ಆಗಲೇ ಅದಕ್ಕೆ ಪೂರ್ವಜನ್ಮದ ತನ್ನ ಹರಿಭಕ್ತಿ ನೆನಪಿಗೆ ಬಂತು. ಕೂಡಲೇ ಕರುಣಾಮಯನಾದ ಶ್ರೀಮನ್ನಾರಾಯಣನನ್ನು ಕುರಿತು ತನ್ನನ್ನು ಕಾಪಾಡುವಂತೆ ಆರ್ತನಾಗಿ ಸ್ತೋತ್ರ ಮಾಡತೊಡಗಿತು. ಪ್ರಿಯ ಶಿಷ್ಯರೇ, ಭಕ್ತವತ್ಸಲನಾದ ಶ್ರೀಮನ್ನಾರಾಯಣ ಗಜೇಂದ್ರನ ಮೊರೆ ಕೇಳಿ ಅವನೆದುರು ಪ್ರತ್ಯಕ್ಷನಾದ. ಮೊಸಳೆಯ ಹಿಡಿತದಲ್ಲಿ ಅದು ಅನುಭವಿಸುತ್ತಿರುವ ಪ್ರಾಣ ಸಂಕಟವನ್ನು ತನ್ನ ಕಣ್ಣಾರೆ ನೋಡಿದ. ಆ ಕೂಡಲೇ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಲು ಮುಂದಾದ. ಕರುಣಾಮಯ ನಾರಾಯಣ ವೈಕುಂಠವಾಸ, ನಿನ್ನ ಕೃಪೆಯಿಂದ ನನ್ನ ಶಾಪ ವಿಮೋಚನೆಯಾಯಿತು. ಮಹರ್ಷಿ ದೇವಲರಿಗೆ ಅಪಮಾನ ಮಾಡಿ ಶಾಪಗ್ರಸ್ತನಾಗಿ ಮೊಸಳೆಯಾಗಿದ್ದೆ. ನಿನ್ನ ಕಾರುಣ್ಯದಿಂದ ನನ್ನ ಶಾಪ ವಿಮೋಚನೆಯಾಗಿ ಮರಳಿ ಗಂಧರ್ವ ರೂಪವನ್ನೂ ಪಡೆದೆ. ನಿನಗೆ ಅನಂತ ಪ್ರಣಾಮಗಳು. ಎಲೆ ಗಂಧರ್ವ, ಅಹಂಕಾರದಿಂದ ಮೋಹ ಮದಗಳಿಂದ ಸಜ್ಜನರಾದ ಮಹರ್ಷಿಗಳಿಗೆ ಅಪಚಾರ ಮಾಡಿದರೆ ಅದರ ಪರಿಣಾಮ ಏನಾಗುವುದೆಂದು ನಿನ್ನ ದುಷ್ಟಾಂತದಿಂದಲೇ ಲೋಕ ಅರಿತುಕೊಳ್ಳಲಿ. ಇನ್ನು ಮುಂದೆ ಆದರೂ ಇಂತಹ ಪಾಪ ಕಾರ್ಯಗಳಿಗೆ ಮನಸ್ಸು ಕೊಡದೆ ಪುಣ್ಯ ಕರ್ಮಗಳನ್ನು ಸಾಧಿಸು. ಕೃತಾರ್ಥನಾದೆ ತಂದೆ, ಕೃತಾರ್ಥನಾದೆ. ಇಂದ್ರದ್ಯುಮ್ನ ರಾಜ, ಚಿಂತಿಸಬೇಡ. ನಿನ್ನ ಈ ಗಜ ಜನ್ಮ ಕಳೆದು ನಿನಗೆ ಸದ್ಗತಿ ದೊರೆಯುತ್ತದೆ. ಈ ಜನ್ಮದಲ್ಲಿ ನೀನು ಮಾಡಿದ ನನ್ನ ಸ್ತುತಿಯಿಂದ ನಾನು ಸುಪ್ರೀತನಾಗಿದ್ದೇನೆ. ನಾನು ನಿನಗೆ ಅನುಗ್ರಹ ಮಾಡುತ್ತೇನೆ. ನನ್ನಂತೆ ನಿನ್ನನ್ನು ಸ್ತುತಿ ಮಾಡಿದವರಿಗೂ ನಾನು ಪಾಪದಿಂದ ಮುಕ್ತಿ ನೀಡುತ್ತೇನೆ. ಪುಣ್ಯ ತೀರ್ಥಗಳನ್ನು, ಧರ್ಮ ಗ್ರಂಥಗಳನ್ನು, ಸಕಲ ದೇವತೆಗಳನ್ನು ಸ್ಮರಿಸುವವರಿಗೆ ಒದಗುವ ಉತ್ತಮ ಗತಿ ನಿನ್ನನ್ನು ಸ್ಮರಿಸಿದವರಿಗೂ ಲಭಿಸುತ್ತದೆ. ನಿನಗೆ ಮಂಗಳವಾಗಲಿ. ಪ್ರಿಯ ಶಿಷ್ಯರೇ, ಹೀಗೆ ಮಹಾವಿಷ್ಣು ಗಜೇಂದ್ರನಾಗಿದ್ದ ಇಂದ್ರದ್ಯುಮ್ನ ರಾಜನಿಗೂ ಮೊಸಳೆಯಾಗಿದ್ದ ಗಂಧರ್ವನಿಗೂ ಶಾಪ ವಿಮೋಚನೆ ಮಾಡಿ
ಅವರಿಗೆ ಸದ್ಗತಿಯನ್ನು ಕರುಣಿಸಿದ. ತನ್ನ ಭಕ್ತರನ್ನು ಶ್ರೀಹರಿ ಉದ್ಧಾರ ಮಾಡಿದ ಇಂಥ ಹಲವು ನಿದರ್ಶನಗಳಿವೆ. ಅವನ ಹಲವು ಅವತಾರಗಳು ಕೂಡ ಭಕ್ತರ ಉದ್ಧಾರ, ಲೋಕ ಕಲ್ಯಾಣವೇ ಆಗಿದೆ. ಹೌದು, ಶ್ರೀಹರಿ ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹ ನರಸಿಂಹನಾಗಿ, ವಾಮನ, ಪರಶುರಾಮ, ರಾಮನಾಗಿ ತೋರಿದ ಮಹಿಮೆಗಳನ್ನು ನೀವು ಈಗಾಗಲೇ ಅರಿತುಕೊಂಡಿದ್ದೀರಿ. ಇನ್ನು ಮುಂದೆ ಶ್ರೀಹರಿ ಕೃಷ್ಣನಾಗಿ ಧರ್ಮ ಸಂಸ್ಥಾಪನೆ ಮಾಡಿದ ಪುಣ್ಯಕಥೆಯನ್ನು ನೀವು ಕೇಳಿ ಪುನೀತರಾಗುತ್ತೀರಿ. ಗುರುಗಳೇ, ಮಹಾವಿಷ್ಣು ಕೃಷ್ಣಾವತಾರ ತಾಳುವ ಸಂಕಲ್ಪ ಮಾಡಲು ಕಾರಣವೇನೆಂದು ತಿಳಿಸುತ್ತೀರಾ? ಆಗಲಿ, ಅದನ್ನು ನಂತರ ತಿಳಿಸುತ್ತೇನೆ. ಈಗ ವಿಶ್ರಾಂತಿ ಪಡೆಯೋಣ. ಶಿಷ್ಯರೇ, 4 ಯುಗಗಳಲ್ಲೂ ಭೂದೇವಿ ನಿರಂತರವಾಗಿ ಜೀವಕೋಟಿಯನ್ನು ಸಲಹುತ್ತಿರುತ್ತಾಳೆ. ಕೃತಯುಗದಲ್ಲಿ ಸಜ್ಜನರೇ ತುಂಬಿದ್ದರು. ಅದು ಮುಗಿದ ನಂತರ ತ್ರೇತಾಯುಗ ಬಂತು. ಪರಶುರಾಮನಿಂದ ದುಷ್ಟ ಕ್ಷತ್ರಿಯ ಕುಲದ ಸಂಹಾರ ಕಾರ್ಯ ನಡೆಯಿತು. ಅದೇ ಯುಗದಲ್ಲಿ ಅವತರಿಸಿದ ಶ್ರೀರಾಮನಿಂದ ಪರಶುರಾಮನ ಸೋಲಾಯಿತು. ರಾಮನಿಂದ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸರ ಸಂಹಾರವಾಯಿತು. ರಾಮನಿಂದ ಸುಭಿಕ್ಷವಾದ ರಾಮರಾಜ್ಯ ಸ್ಥಾಪನೆಯಾಯಿತು. ಧರ್ಮ ಸಂಸ್ಥಾಪನೆಯಾಯಿತು. ಧರ್ಮ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಯಜ್ಞ ಯಾಗಾದಿಗಳು ನಡೆಯತೊಡಗಿ ಭೂದೇವಿ ಸಂತೋಷಗೊಂಡಳು. ತ್ರೇತಾಯುಗ ಮುಗಿಯುತ್ತಿದ್ದಂತೆ ಧರ್ಮ ಶಿಥಿಲವಾಗತೊಡಗಿತು. ಭೂಮಿಯಲ್ಲಿ ಅಶಾಂತಿ ಬೆಳೆಯತೊಡಗಿತು. ಸ್ವರ್ಗಚ್ಯುತರಾಗಿದ್ದ ಅನೇಕ ದುಷ್ಟ ರಾಕ್ಷಸರು ರಾಜರಾಗಿ, ಸಾಮಾನ್ಯ ಮಾನವರಾಗಿ ಭೂಮಿಯಲ್ಲಿ ಜನ್ಮ ತಾಳಿ ಅನ್ಯಾಯ, ಅಧರ್ಮಗಳು ಸಮೃದ್ಧವಾಗಲು ಕಾರಣರಾದರು. ಕ್ಷತ್ರಿಯ ಸ್ತ್ರೀಯರಲ್ಲಿ ಅಸುರರು ಜನ್ಮ ತಾಳತೊಡಗಿದರು. ದೇವಾಸುರ ಯುದ್ಧದಲ್ಲಿ ಸೋತು ಸ್ವರ್ಗ ಭೋಗದಿಂದ ವಂಚಿತರಾದ ದೈತ್ಯರು ಭೂಮಿಯಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲು ಬಯಸಿ ಜನ್ಮ ತಾಳಿದರು. ಹೀಗೆ ಹುಟ್ಟುತ್ತಿದ್ದ ಅಸಂಖ್ಯಾತ ದುಷ್ಟ ಜೀವಿಗಳ ಭಾರವನ್ನು ಸಹಿಸಲಾರದೆ ಭೂದೇವಿ ಕಷ್ಟಪಡತೊಡಗಿದಳು. ಅಸುರರು ಎಲ್ಲ ಕಡೆ ಕಂಡವರನ್ನು ಪೀಡಿಸುತ್ತಿದ್ದರು, ಹಿಂಸಿಸುತ್ತಿದ್ದರು, ಕಾಡುತ್ತಿದ್ದರು, ಕೊಲ್ಲುತ್ತಿದ್ದರು. ವೇದ ವಿರೋಧಿಗಳಾದ ಅವರು ಋಷಿಗಳ ಯಜ್ಞವನ್ನು ನಾಶ ಮಾಡುತ್ತಿದ್ದರು, ಅವರನ್ನೂ ಕೊಲ್ಲುತ್ತಿದ್ದರು. ಈ ಹಿಂಸೆಗಳಿಂದ ನೊಂದ ಭೂದೇವಿ ಚತುರ್ಮುಖ ಬ್ರಹ್ಮದೇವನಲ್ಲಿ ಸಹಾಯಕ್ಕಾಗಿ ಮೊರೆ ಇಟ್ಟಳು. ಇಲ್ಲ ಇಲ್ಲ, ನಾನು ಸಹಿಸಲಾರೆ. ನನ್ನ ಮೇಲೆ ಜನಿಸುತ್ತಿರುವ ಈ ಅಸಂಖ್ಯಾತ ದುಷ್ಟರ ಭಾರವನ್ನು ನಾನು ಸಹಿಸಲಾರೆ.
ಅಸುರರ ಅಟ್ಟಹಾಸವನ್ನು ವರ್ಣಿಸುವಂತಿಲ್ಲ. ಅವರು ಕಂಡವರನ್ನು ಹಿಂಸಿಸುತ್ತಿದ್ದರು. ಕೊಲೆ, ಅತ್ಯಾಚಾರ, ಅನಾಚಾರಗಳಿಗೆ ಕೊನೆಯೇ ಇರಲಿಲ್ಲ. ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡಿ ಋಷಿ ಮುನಿಗಳನ್ನು ಪೀಡಿಸುತ್ತಿದ್ದರು. ಆ ಅಸುರರ ಹಿಂಸೆಯಿಂದ ನೊಂದು ಹೋದ ಭೂದೇವಿ ತಾಳಲಾರದೆ ಕಡೆಗೆ ಸೃಷ್ಟಿಕರ್ತನಾದ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಳು. पितामह पाहि मां रक्ष मां, पाहि मां रक्ष मां। रक्षिसेन्ननु सृष्टिकर्तने, पालिसेन्ननु ब्रह्मदेवने। रक्षिसेन्ननु सृष्टिकर्तने, पालिसेन्ननु ब्रह्मदेवने। ದುರ್ನದಾನವರ ಹೊತ್ತು ಬಳಲಿಸೋಲುತ್ತಿಹೆ ನಾನು, ದುರ್ನದಾನವರ ಹೊತ್ತು ಬಳಲಿಸೋಲುತ್ತಿಹೆ ನಾನು। ಕೃಪೆ ಮಾಡ ಕರುಣಿಸಿ, ರಕ್ಷಿಸೆನ್ನನು ಸೃಷ್ಟಿಕರ್ತನೆ, ಪಾಲಿಸೆನ್ನನು ಬ್ರಹ್ಮದೇವನೇ। ಉಳಿಸೆನ್ನ ಚತುರ್ಮುಖನೇ, ಎನ್ನಾಶ್ರಯದಲ್ಲಿ ಮೆರೆಯುತ್ತಿಹ ದಾನವರ ಉಪಟಳ ಸಹಿಸೆ, ಉಪಟಳವ ಸಹಿಸೆ। ಉಳಿಸೆನ್ನನು ವಾಣಿಪತಿ, ಉಳಿಸೆನ್ನನು ವಾಣಿಪತಿ, ಕಮಲಾಸನನೇ ಕಾಪಾಡು ದೇವಾ, ಕಾಪಾಡು ದೇವಾ। ಭೂದೇವಿ, ಇದೇನಿದು? ಏಕೆ ಹೀಗೆ ಆರ್ತಳಾಗಿ ಮೊರೆ ಇಡುತ್ತಿರುವೆ? ಏನಾಯಿತು? ಯಾರಿಂದ ನಿನ್ನನ್ನು ರಕ್ಷಿಸಬೇಕು? ಯಾವ ಆಪತ್ತಿನ ಆತಂಕವನ್ನು ಹೊತ್ತು ಇಲ್ಲಿವರೆಗೂ ಧಾವಿಸಿ ಬಂದಿರುವೆ? ಪಿತಾಮಹ, ಸಕಲ ಚರಾಚರಗಳ ಸೃಷ್ಟಿಕರ್ತನಾದ ನಿನಗೆ ನನ್ನ ಸಂಕಟವೇನೆಂದು ತಿಳಿಯದೆ, ಎಂಥ ಹಿಂಸೆಯಿಂದ ನಾನು ನೋಯುತ್ತಿರುವೆನೆಂದು ನಿನಗೆ ತಿಳಿದಿಲ್ಲವೇ ದೇವ? ಪಿತಾಮಹ, ಕೃತ ತ್ರೇತಾಯುಗಗಳಲ್ಲಿ ಅನೇಕ ದುಷ್ಟ ರಾಕ್ಷಸರು ಜನ್ಮ ತಾಳಿದರು. ಕಡೆಗೆ ಅವರೆಲ್ಲರ ಸಂಹಾರವಾಯಿತು. ಸಾಧು ಸಜ್ಜನರ ಸಂಖ್ಯೆ ಹೆಚ್ಚಾಗಿ ಧರ್ಮ ಸಂಸ್ಥಾಪನೆಯಾಯಿತು. ಆದರೆ ಈ ದ್ವಾಪರ ಯುಗದ ಆರಂಭದಲ್ಲೇ ದೈತ್ಯ ಸಂಕುಲ ಅಸಂಖ್ಯಾತವಾಗಿ ಬೆಳೆದು ಅಧರ್ಮ ಅಶಾಂತಿ ತಾಂಡವವಾಡುತ್ತಿದೆ. ಸಾಧು ಸತ್ಪುರುಷರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ದೇವ. ಆ ದುಷ್ಟರು ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡುತ್ತಿದ್ದಾರೆ. ಅವರ ಪೀಡನೆಯಿಂದ ಧರ್ಮನಾಶವಾಗುತ್ತಿದೆ. ದೇವ, ನನ್ನ ಒಡಲಲ್ಲಿ ನಡೆಯುತ್ತಿರುವ ಆ ಘೋರ ಪಾತಕಗಳನ್ನು ಸಹಿಸಲಾರೆ. ಆ ದುಷ್ಟರನ್ನು ಹೊರುವ ಹಿಂಸೆಯನ್ನು ನಾನು ತಾಳಲಾರೆ ಪಿತಾಮಹ. ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅನ್ಯತಾ ಶರಣಂ ನಾಸ್ತಿ. ನನ್ನ ಒಡಲಲ್ಲಿ ನಡೆಯುತ್ತಿರುವ ಆ ಘೋರ ಪಾತಕಗಳನ್ನು ಸಹಿಸಲಾರೆ. ಆ ದುಷ್ಟರನ್ನು ಹೊರುವ ಹಿಂಸೆಯನ್ನು ನಾನು ತಾಳಲಾರೆ ಪಿತಾಮಹ. ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅನ್ಯತಾ ಶರಣಂ ನಾಸ್ತಿ. ಶಾಂತಳಾಗು ಭೂದೇವಿ, ಧೈರ್ಯ ತಂದುಕೋ. ಭೂಮಿಯಲ್ಲಿ ಜನ್ಮ ತಾಳಿರುವ ಅಗಣಿತ ಅಸುರರ ದುಷ್ಟ ಕಾರ್ಯಗಳು ನನಗೆ ತಿಳಿದಿವೆ.
ಅವರ ಅಟ್ಟಹಾಸ ಅಂಕೆ ಮೀರುತ್ತಿದೆ ಎಂಬುದು ನನಗೆ ಗೊತ್ತು. ಚಿಂತಿಸಬೇಡ, ನಿನ್ನ ಸಂಕಷ್ಟಕ್ಕೆ ಖಂಡಿತ ಸೂಕ್ತ ಪರಿಹಾರ ದೊರೆಯುತ್ತದೆ. ಸ್ವಾಮಿ, ಈ ಭೂದೇವಿಯ ಸಂಕಟವನ್ನು ನೋಡಿ ನನಗೂ ಮರುಕ ಉಂಟಾಗುತ್ತಿದೆ. ದಯಮಾಡಿ ಇದಕ್ಕೆ ಪರಿಹಾರವೇನೆಂದು ಹೇಳಿ. ದೇವಿ ಸರಸ್ವತಿ, ನಿನ್ನಂತೆ ನನ್ನಲ್ಲೂ ಭೂದೇವಿಯ ಸಂಕಟಕ್ಕೆ ಮರುಕ ಉಂಟಾಗುತ್ತಿದೆ. ಅದಕ್ಕೆ ಪರಿಹಾರವೇನೆಂಬುದನ್ನು ನಾನು ಯೋಚಿಸಿ ಆಯಿತು. ಅದೇನೆಂದು ಬೇಗ ಹೇಳು ಪಿತಾಮಹ. ನಿನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ನಾನು ದೇವತೆಗಳನ್ನೆಲ್ಲ ಇಲ್ಲಿಗೆ ಕರೆಸುತ್ತಿದ್ದೇನೆ. ಭೂದೇವಿಯ ಸಮಸ್ಯೆಗೂ ದೇವತೆಗಳಿಗೂ ಏನು ಸಂಬಂಧ ಸ್ವಾಮಿ? ಇದೇ ದೇವಿ, ಸಂಬಂಧವಿದೆ. ದೈತ್ಯರು ಹೇಗೆ ಭೂಮಿಯಲ್ಲಿ ಜನ್ಮ ತಾಳುತ್ತಾರೋ ಹಾಗೆಯೇ ದೇವತೆಗಳು ಕೂಡ ಜನ್ಮ ತಾಳುತ್ತಾರೆ. ಅವರು ದುಷ್ಟ ದೈತ್ಯರನ್ನು ಸಂಹರಿಸಿ ಸಜ್ಜನರನ್ನು ರಕ್ಷಿಸಿ ಧರ್ಮಸ್ಥಾಪನೆ ಮಾಡುತ್ತಾರೆ. ದೈತ್ಯ ಸಂಹಾರದಿಂದ ಭೂಭಾರ ಕಡಿಮೆಯಾಗುತ್ತದೆ. ಭೂದೇವಿ, ಎಲ್ಲವೂ ಸುಗಮವಾಗುತ್ತದೆ. ನೀನು ನಿಶ್ಚಿಂತಳಾಗು. ಧನ್ಯೋಸ್ಮಿ ಪಿತಾಮಹ, ಧನ್ಯೋಸ್ಮಿ. ಬ್ರಹ್ಮವಾಕ್ಯವೆಂದರೆ ಅದೇ ವೇದವಾಕ್ಯ, ಅದೇ ಸತ್ಯವಾಕ್ಯ. ದೇವತೆಗಳ ಆಗಮನವನ್ನು ನಾನು ನಿರೀಕ್ಷಿಸುತ್ತೇನೆ. ಅಪ್ಪಣೆ ಕೊಡು ದೇವ. ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ಅಸುರರಳಿಸಿ ಧರ್ಮವನುಳಿಸಲು ಸುಜನರ ಪೊರೆದು ಸದ್ಗತಿ ನೀಡಲು ಯುಗ ಯುಗದಲ್ಲಿ ಅವತಾರ ತಾಳಿ ನಾರಾಯಣ ನಾರಾಯಣ. ಯುಗ ಯುಗದಲ್ಲಿ ಅವತಾರ ತಾಳಿ ದಾನವದ ಮನಕ್ಕೆ ಮಾಡುವೆ ದಾಳಿ, ದಾನವದ ಮನಕ್ಕೆ ಮಾಡುವೆ ದಾಳಿ, ಅಪಾರ ಮಹಿಮನೆ ನಾರಾಯಣ. ಮೀನಿನ ರೂಪದಿ ವೇದವನುಳಿಸಿದೆ, ಕೂರ್ಮನಾಗಿ ಮಂದರವನೆತ್ತಿದೆ, ನರಮೃಗ ರೂಪದಿ ಅಸುರರ ಅಳಿಸಿದೆ, ಮಾನವ ರೂಪದಿ ದೈತ್ಯರ ಗೆಲಿದೆ, ಮಾನವ ರೂಪದಿ ದೈತ್ಯರ ಗೆಲಿದೆ, ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ನಾರಾಯಣ ನಾರಾಯಣ. ದೇವ ಋಷಿ ನಾರದರಿಗೆ ಪ್ರಣಾಮಗಳು. ದೇವತೆಗಳಿಗೆ ಶುಭವಾಗಲಿ. ವಿಜಯೀ ಭವ, ವಿಜಯೀ ಭವ. ನಾರದರಿ ಆಸೀನರಾಗಿ. ಇದೇನು ನಾರದರಿ,
ಇಂದು ನಿಮ್ಮ ಅನುಗ್ರಹ ವಿಚಿತ್ರವಾಗಿದೆಯಲ್ಲ. ನಾವೀಗ ಯಾರ ಮೇಲೆ ವಿಜಯ ಸಾಧಿಸಬೇಕಾಗಿದೆ? ಇನ್ಯಾರ ಮೇಲೆ? ಅನುಗಾಲವು ನಿಮ್ಮನ್ನು ಕಾಡುವ ವೈರಿಗಳೆಂದರೆ ಅಸುರರಲ್ಲವೇ? ಅವರ ಮೇಲೆ ತಾನೇ ನೀವು ವಿಜಯ ಸಾಧಿಸಬೇಕು. ನಾರದರೆ, ಈಗ ನಮ್ಮನ್ನು ಕಾಡಲು ಯಾವ ಅಸುರರಿದ್ದಾರೆ? ರಾಮಾವತಾರದಲ್ಲಿ ಶ್ರೀಮನ್ನಾರಾಯಣನು ಎಲ್ಲಾ ಅಸುರರನ್ನು ಸಂಹರಿಸಿದನಲ್ಲ. ದೇವೇಂದ್ರ, ನೀವೆಲ್ಲ ಇನ್ನು ತ್ರೇತಾಯುಗದಲ್ಲಿ ಇರುವಿರಾ? ಒಂದು ಸಾರಿ ನಿಮ್ಮ ದಿವ್ಯ ದೃಷ್ಟಿಯನ್ನು ತೆರೆದು ನೋಡಿ. ರಾಮಾವತಾರದಲ್ಲಿ ಸಂಹಾರಗೊಂಡ ರಾಕ್ಷಸರಲ್ಲ, ಮತ್ತೆ ಭೂಲೋಕದಲ್ಲಿ ಬೇರೆ ಬೇರೆ ವಿಧದಲ್ಲಿ ಜನ್ಮ ತಾಳಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲಗೊಳಿಸುತ್ತಿರುವುದನ್ನು ನೀವೇ ಕಾಣುವಿರಿ. ಹೌದೇನು? ಈಗಲೇ ನಮ್ಮ ದಿವ್ಯ ದೃಷ್ಟಿಯಿಂದ ನಾವು ನೋಡುತ್ತೇವೆ. ನಿಮ್ಮ ಮಾತು ಸತ್ಯನಾರದರೆ, ಅಧರ್ಮದಿಂದ ಭೂಲೋಕದಲ್ಲಿ ಅಟ್ಟಹಾಸ ಮಾಡುತ್ತಿರುವವರು ಅಸುರರೆಂಬುದರಲ್ಲಿ ಸಂದೇಹವೇ ಇಲ್ಲ. ಭೂಮಿಯನ್ನು ಅತಿಕ್ರಮಿಸಿ ಪೀಡಿಸುತ್ತಿರುವ ಆ ದುಷ್ಟರಿಂದ ಭೂದೇವಿ ಸಂತಾಪ ಪಡುತ್ತಿರುವಾಗ ಲೋಕಪಾಲಕರಾದ ನೀವು ಸುಮ್ಮನಿರುವುದು ತರವೇ? ಆದರೆ ಆ ಅಸುರರನ್ನು ಎದುರಿಸುವುದು ಹೇಗೆ ನಾರದರೆ? ಅದನ್ನು ಆ ಪಿತಾಮಹ ಬ್ರಹ್ಮನೇ ಬಲ್ಲ. ಅಂದರೆ ನಾವು ಪಿತಾಮಹನನ್ನು ಕಾಣಲೇಬೇಕಲ್ಲವೇ? ಹೌದು ದೇವತೆಗಳೇ, ಪಿತಾಮಹನು ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ. ದೈತ್ಯರು ಉಪಟಳದಿಂದ ನೊಂದ ಭೂದೇವಿ ಪಿತಾಮಹನಲ್ಲಿ ಮೊರೆ ಇಟ್ಟಳು. ಭೂದೇವಿಯ ದುಃಖ ಪರಿಹಾರಕ್ಕೆ ಏನು ಮಾಡಬೇಕೆಂದು ಪಿತಾಮಹನು ನಿಮಗೆಲ್ಲ ಸೂಚನೆ ನೀಡಲಿದ್ದಾನೆ. ಈ ಕೂಡಲೇ ನೀವು ಸೃಷ್ಟಿಕರ್ತನ ಬಳಿಗೆ ಹೋಗಿ. ಹಾಗೆ ಆಗಲಿ ನಾರಾಯಣ ನಾರಾಯಣ. ಕಮಲಾಸನ ವಾಣಿಪತಿ ಚತುರ್ಮುಖ ಬ್ರಹ್ಮದೇವ ನಮೋ ನಮಃ ನಮೋ ನಮಃ. ವಿಜಯೀ ಭವ, ವಿಜಯೀ ಭವ. ತಂದೆಯೇ, ಮುಂದೆ ನಡೆಯುವ ಸುರಾಸುರ ಯುದ್ಧದಲ್ಲಿ ಈ ದೇವತೆಗಳಿಗೆ ಜಯ ಸಿಗುವಂತೆ ಈಗಲೇ ಅವರಿಗೆ ಆಶೀರ್ವಾದ ನೀಡು. ಹೌದು ನಾರದ, ದೇವತೆಗಳಿಗೆ ಜಯವಾಗಲೇಬೇಕು. ದೇವತೆಗಳ ಜಯವೆಂದರೆ ಧರ್ಮದ ಜಯ. ಧರ್ಮಕ್ಕೆ ಜಯವಾದರೆ ಮಾತ್ರ ನನ್ನ ಸೃಷ್ಟಿಯ ಅಸ್ತಿತ್ವ. ನನ್ನ ಸೃಷ್ಟಿಯನ್ನು ಪಾಲಿಸುವ ಕರ್ತವ್ಯ ದೇವತೆಗಳದ್ದು. ಎಲ್ಲೆಲ್ಲಿ ಅಸುರರ ಅಟ್ಟಹಾಸ ಮೆರೆಯುವುದು ಅಲ್ಲೆಲ್ಲ ದೇವತೆಗಳು ಪ್ರವೇಶ ಮಾಡುವುದು ಅನಿವಾರ್ಯ. ಹೌದು ಪಿತಾಮಹ, ನಿನ್ನ ಮಾತು ಸತ್ಯ. ಅಸುರ ಸಂಹಾರ ಕಾರ್ಯಕ್ಕಾಗಿ ನಾವೇನೋ ಸಿದ್ಧರಿದ್ದೇವೆ. ಆದರೆ ಆ ದುಷ್ಟರ ಅಪಾರ ಸಂಖ್ಯೆಯನ್ನು ನೋಡಿದರೆ ಅದು ನಮ್ಮಿಂದ ಸಾಧ್ಯವೇ ಎಂಬ ಸಂದೇಹ ಮೂಡುತ್ತದೆ. ದೇವತೆಗಳೇ, ಆ ಚಿಂತೆ ನಿಮಗೆ ಬೇಡ. ಹಿಂದೆಲ್ಲ ಅಸುರರ ಆ ಅಟ್ಟಹಾಸ ಮೆರೆದಾಗ ಏನೆಲ್ಲ ನಡೆಯಿತು ಎಂಬುದನ್ನು ಒಮ್ಮೆ ಯೋಚಿಸಿ ನೋಡಿ. ವೇದಗಳನ್ನೇ ಕದ್ದು ಅಡಗಿಸಿಟ್ಟ ದೈತ್ಯನನ್ನು ಮಹಾವಿಷ್ಣು ಹೇಗೆ ಸಂಹರಿಸಿದ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನಾನು ಯೋಗ ನಿದ್ರೆಯಲ್ಲಿದ್ದಾಗ ಹಯನೆಂಬ ರಾಕ್ಷಸ ನನ್ನ ಬಳಿ ಇದ್ದ ವೇದಗಳನ್ನು ಕದ್ದುಕೊಂಡು ಹೋದ. ಎಲ್ಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ.
ಹೀಗೆ ನನ್ನಿಂದ ವೇದಗಳನ್ನು ಅಪಹರಿಸಿದ್ದ ಆ ಹಯನೆಂಬ ರಾಕ್ಷಸನನ್ನು ಶ್ರೀ ಮಹಾವಿಷ್ಣುವು ಮತ್ಸ್ಯ ರೂಪ ತಾಳಿ ಸಂಹರಿಸಿದ. ನಂತರ ಆ ಮಹಾಮತ್ಸ್ಯವು ಪ್ರಳಯ ಜಲದಿಯಲ್ಲಿ ತನ್ನ ಕೋಡಿನಿಂದ ದೋಣಿಯನ್ನು ಎಳೆಯುತ್ತಾ ಅದರಲ್ಲಿದ್ದ ಸತ್ಯರಥನಿಗೆ ಮಹಾಪ್ರಳಯವನ್ನು ತೋರಿಸಿ ಅನುಗ್ರಹಿಸಿದ. ಅಷ್ಟು ಮಾತ್ರವಲ್ಲ ಪಿತಾಮಹ, ಮುಂದೆ ಮಹಾವಿಷ್ಣು ಕೂರ್ಮನಾಗಿ ಅವತಾರ ತಾಳಿದ. ಕ್ಷೀರಸಾಗರದ ಮತನ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಆ ಮಹಾಕೂರ್ಮನು ತನ್ನ ಬೆನ್ನ ಮೇಲಿರಿಸಿಕೊಂಡು ಸಮುದ್ರ ಮತನಕ್ಕೆ ನೆರವಾದ. ಶ್ರೀಮನ್ನಾರಾಯಣನು ಕೂರ್ಮಾವತಾರದಿಂದ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲಿಟ್ಟುಕೊಂಡು ಪಡೆಯಲು ನೆರವಾಗಿದ್ದರಿಂದಲೇ ಅಮೃತವನ್ನು ಪಡೆಯಲು ಸಾಧ್ಯವಾಯಿತು. ಆ ಅಮೃತವನ್ನು ಅಸುರರು ಅಪಹರಿಸಿದರು. ಆಗ ಮಹಾವಿಷ್ಣು ಮೋಹಿನಿ ಅವತಾರವನ್ನು ತಾಳಬೇಕಾಯಿತು. ಮೋಹಿನಿಯ ಕಾರಣದಿಂದಲೇ ಅಮೃತ ನಮಗೆ ಸಿಕ್ಕಿತು. ಅದರಿಂದ ನಾವು ಅಮೃತವನ್ನು ಕುಡಿದು ಅಮರರಾಗಿದ್ದೇವೆ. ದೇವೇಂದ್ರ, ಈ ಹಿಂದೆಯೇ ಭೂದೇವಿ ದೈತ್ಯನೊಬ್ಬನಿಂದ ಆಪತ್ತಿಗೊಳಗಾಗಿದ್ದಳು. ಶ್ರೀಮನ್ನಾರಾಯಣನ ವೈಕುಂಠ ನಿವಾಸದ ದ್ವಾರಪಾಲಕರಾದ ಜಯವಿಜಯರು ಸನಕಸನಂದಾದಿಗಳಿಂದ ಶಾಪಗ್ರಸ್ತರಾಗಿ ವಿಷ್ಣುವಿನ ವೈರಿಯಾಗಿ ಜನ್ಮ ತಾಳಿದ ವಿಷಯ ನಿಮಗೆ ತಿಳಿದೇ ಇದೆ. ಹೌದು ನಾರದ, ಜಯವಿಜಯರು ಶಾಪದಿಂದ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪವಾಗಿ ಜನ್ಮವೆತ್ತಿದರು. ಅವರ ಅಟ್ಟಹಾಸವನ್ನು ನೆನೆದುಕೊಂಡರೆ ಈಗಲೂ ಎದೆ ನಡುಗುತ್ತದೆ. ಸುರಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿಬಿಟ್ಟರು. ಆ ಹಿರಣ್ಯಾಕ್ಷ ಭೂದೇವಿಯನ್ನೇ ಅಪಹರಿಸಿ ವಿಷ್ಣುವನ್ನು ಕೆಣಕಿದನು. ಆಗ ಏನಾಯಿತು ಎಂಬುದು ನಿಮಗೆ ತಿಳಿಯದೆ ಮಹಾವಿಷ್ಣುವು ವರಾಹಾವತಾರ ತಾಳಿ ದುಷ್ಟ ರಾಕ್ಷಸ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಸಂರಕ್ಷಿಸಿದ. ಹಿರಣ್ಯಾಕ್ಷನ ಸಾವಿನಿಂದ ಅವನ ಅಣ್ಣ ಹಿರಣ್ಯಕಶಿಪು ಆಕ್ರೋಶದಿಂದ ಅರಚಾಡಿದ. ವಿಷ್ಣುವನ್ನು ಸಂಹರಿಸಲೇಬೇಕೆಂದು ಉಗ್ರವಾದ ತಪಸ್ಸನ್ನು ಮಾಡಿ ತನ್ನ ಪ್ರಾಣ ರಕ್ಷಣೆಗೆ ಬೇಕಾದ ವಿಚಿತ್ರ ವರವನ್ನು ನನ್ನಿಂದಲೇ ಪಡೆದ.
ಅದು ಗೊತ್ತಿದೆ ಪಿತಾಮಹ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಮನುಷ್ಯರಿಂದಾಗಲಿ ಪ್ರಾಣಿಯಿಂದಾಗಲಿ, ಶಸ್ತ್ರಾಸ್ತ್ರಗಳಿಂದಾಗಲಿ ಸಾವು ಬರಬಾರದೆಂದಲೇ ಅವನು ಕೇಳಿಕೊಂಡಿದ್ದು. ಹೌದು, ಆ ವರವನ್ನು ನಾನೇ ಕೊಟ್ಟರೂ ವರಕ್ಕೆ ಚ್ಯುತಿ ಬಾರದಂತೆ ಮಹಾವಿಷ್ಣುವು ಆ ಹಿರಣ್ಯಕಶಿಪುವನ್ನು ಸಂಹರಿಸಿದ. ಈ ರೀತಿ ದೇವತೆಗಳಿಗೆ ಕಂಟಕನಾಗಿದ್ದ ಹಿರಣ್ಯಕಶಿಪುವನ್ನು ಮಹಾವಿಷ್ಣು ನರಸಿಂಹಾವತಾರ ತಾಳಿ ಸಂಹಾರ ಮಾಡಿದ. ಹೌದು ಬ್ರಹ್ಮದೇವ, ಅತಿ ಕ್ರೂರಿಗಳಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪವನ್ನು ಸಂಹರಿಸಿ ಶ್ರೀಹರಿ ನಮ್ಮನ್ನು ಸಂರಕ್ಷಿಸಿದ. ನಂತರ ಅದೇ ಹಿರಣ್ಯಕಶಿಪುವಿನ ದೈತ್ಯ ವಂಶದಲ್ಲಿ ಅವನ ಮರಿಮಗನಾಗಿ ಪ್ರಹ್ಲಾದನ ಮೊಮ್ಮಗನಾಗಿ ಬಲಿಚಕ್ರವರ್ತಿ ಧರಿಸಿದನಲ್ಲವೇ? ಅತಿ ಮಹತ್ವಾಕಾಂಕ್ಷೆಯಾದ ಆ ಬಲಿಯನ್ನು ತಡೆಯಲು ಶ್ರೀಹರಿ ವಾಮನಾವತಾರವನ್ನು ತಾಳಿ ದಾನ ಬೇಡಲು ಬಂದ. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ನಾನು ಉದಾರಿಯಾದ ನಿನ್ನ ಬಳಿ ದಾನ ಬಿಡಲು ಬಂದಿದ್ದೇನೆ. ಬ್ರಹ್ಮಚಾರಿ, ಮಹಾ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ನಿನಗೆ ನಾನು ದಾನ ನೀಡಲು ಕಾತರಗೊಂಡಿದ್ದೇನೆ. ಹೇಳು, ನಿನ್ನ ಅಪೇಕ್ಷೆ ಏನೆಂದು ಅದನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುತ್ತೇನೆ. ಬಹಳ ಸಂತೋಷ ಚಕ್ರವರ್ತಿ. ನನಗೆ ಹೆಚ್ಚಿಗೆ ಏನೂ ಬೇಡ. ನಾನು ನನ್ನ ಪಾದಗಳಿಂದ ಅಳೆಯುವಷ್ಟು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಸಾಕು. ಇದೇನು ಬಾಲಕ, ಮಹಾದಾನಿಯಾದ ಈ ಬಲಿಚಕ್ರವರ್ತಿಯ ಬಳಿ ಬಂದು 3 ಹೆಜ್ಜೆ, ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆಯೇ? ಅಷ್ಟೈಶ್ವರ್ಯವನ್ನೇ ನೀಡಬಲ್ಲ ನನ್ನ ಬಳಿ ಈ ಅಲ್ಪ ಬೇಡಿಕೆಯೇ? ನನಗೆ ಅಷ್ಟೇ ಸಾಕು ಚಕ್ರವರ್ತಿ. ನನ್ನ ಪಾದಗಳಿಂದಳೆದ 3 ಹೆಜ್ಜೆ ಭೂಮಿಯಷ್ಟೇ ನನಗೆ ಸಾಕು. ಚಕ್ರವರ್ತಿ, ನನ್ನ 1 ಹೆಜ್ಜೆಯಿಂದ ನಿನ್ನ ಅಧೀನವಾದ ಮೇಲಿನ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ಬಲಿ ಚಕ್ರವರ್ತಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ಅಳೆದು ಬಿಟ್ಟೆ. ಮತ್ತೊಂದು ಹೆಜ್ಜೆಯನ್ನು ಇಡಲು ನಿನ್ನ ಅಧೀನವಾದ ಭೂಮಿಯೇ ಇಲ್ಲವಲ್ಲ. ಈಗ ಏನು ಮಾಡಲಿ?
ಮೂರನೆಯ ಹೆಜ್ಜೆಯನ್ನು ಈ ನನ್ನ ತಲೆಯ ಮೇಲೆ ಇಟ್ಟುಬಿಡು. ದೇವತೆಗಳೇ, ಹೀಗೆ ಮಹಾವಿಷ್ಣು ವಾಮನಾವತಾರ ತಾಳಿ ಬಲಿಚಕ್ರವರ್ತಿಯ ವಶದಲ್ಲಿದ್ದ ಲೋಕಗಳನ್ನೆಲ್ಲ ಪಡೆದು ಅವುಗಳನ್ನು ಮುಕ್ತಗೊಳಿಸಿದ. ಹೌದು ಪಿತಾಮಹ, ಕರುಣಾಮಯನಾದ ಆ ಮಹಾವಿಷ್ಣುವು ದೇವತೆಗಳಿಗೆ ಆಪತ್ತು ಬಂದಾಗಲೆಲ್ಲ ಕಾಪಾಡಿದ್ದಾನೆ. ಸ್ವರ್ಗಲೋಕ ಇಂದು ದೇವತೆಗಳ ಪಾಲಿಗೆ ಉಳಿದಿದ್ದರೆ ಅದಕ್ಕೆ ಕಾರಣ ಶ್ರೀಹರಿ. ದೇವತೆಗಳೇ, ಅಧರ್ಮ ಅನೀತಿ ಅಹಂಕಾರಗಳು ವಿಜೃಂಭಿಸಿದಾಗ ಶ್ರೀಮನ್ನಾರಾಯಣನು ಅವತಾರವೆತ್ತಿ ಅವುಗಳನ್ನು ಧ್ವಂಸಗೊಳಿಸಿ ಮತ್ತೆ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ. ಅದಕ್ಕೆ ಅವನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನಾವತಾರಗಳೇ ಉದಾಹರಣೆ. ಅದೇ ರೀತಿ ಭೂಮಿಯಲ್ಲಿ ಕ್ಷತ್ರಿಯರ ಅಹಂಕಾರ ಮಿತಿ ಮೀರಿದಾಗ ಶ್ರೀಮನ್ನಾರಾಯಣ ಪರಶುರಾಮ ಅವತಾರ ಎತ್ತಿದ. ಹೌದು, ಮದೋನ್ಮತ್ತನಾದ ಕಾರ್ತ್ಯವೀರ್ಯಾರ್ಜುನ ಅನ್ಯಾಯದಿಂದ ತನ್ನ ತಂದೆ ಜಮದಗ್ನಿಯನ್ನು ಕೊಂದಾಗ ಅವನ ಮಗ ಪರಶುರಾಮ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದ. ನೀನು ಯಾವ ತರ್ಕವನ್ನು ಮುಂದಿಟ್ಟರೂ ನಿನ್ನ ಜೀವ ಉಳಿಯುವುದಿಲ್ಲ ಕಾರ್ತವೀರ್ಯ. ನಿನ್ನ ಉಪದೇಶವನ್ನು ಕೇಳಿ ಕಲಿಯುವಷ್ಟು ಹೀನ ಸ್ಥಿತಿ ನನಗೆ ಬಂದಿಲ್ಲ. ನಿನ್ನ ತರ್ಕ ಉಪದೇಶಗಳಿಂದ ಯಾವ ಪ್ರಯೋಜನವೂ ಇಲ್ಲ. ತಂದೆಯ ವಧೆ ಮಾಡಿದವನನ್ನು ವಧೆ ಮಾಡುವುದಷ್ಟೇ ಧರ್ಮ. ಅದ್ಭುತವಾದ, ಇತರರಿಗೆ ಊಹಿಸಲು ಅಶಕ್ಯವಾದ ಶಿವಧನುಸ್ಸನ್ನು ನೀನು ಮುರಿದಿರುವೆ. ಅದನ್ನು ಕೇಳಿ ಮತ್ತೊಂದು ಶುಭಕರವಾದ ಮಹಾಧನುಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಇದೇ ಆ ಘೋರ ರೂಪವಾಗಿರುವ ಮಹಾಧನಸ್ಸು. ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದದ್ದು. ಈ ಮಹಾಧನುಸ್ಸಿನ ಮೌರ್ವಿಯನ್ನು ಬಿಗಿದು ಈ ಮಹಾಧನುಸ್ಸಿನಲ್ಲಿ ಬಾಣವನ್ನು ಸಂಯೋಜಿಸು. ಈ ಮೂಲಕ ನಿನ್ನಲ್ಲಿರಬಹುದಾದ ಅದ್ಭುತ ಪರಾಕ್ರಮವನ್ನು ತೋರಿಸು. ಈ ಮಹಾಧನುಸ್ಸನ್ನು ಹಿಡಿದು ಬಾಣವನ್ನು ಹೂಡಿ ನಿನ್ನ ಅದ್ಭುತ ಬಲವನ್ನು ತೋರಿದ್ದೇ ಆದರೆ ಆನಂತರ ನಾನು ನಿನಗೆ ವೀರರು ಪ್ರಶಂಸಿಸುವ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ. ಈ ರೀತಿ ನಾರಾಯಣನು ತನ್ನದೇ ಆದ ಶ್ರೀರಾಮನ ಅವತಾರದ ಮೂಲಕವೇ ಪರಶುರಾಮನನ್ನು ಸೋಲಿಸಿ ಕ್ಷತ್ರಿಯ ಕುಲನಾಶವನ್ನು ತಡೆದ. ಕೇವಲ 2.5 ಮುಹೂರ್ತದಲ್ಲಿ ಕರದೂಷಣಾದಿ 14,000 ರಾಕ್ಷಸರನ್ನು ಸಂಹಾರ ಮಾಡಿದ ರಾಮನ ಪರಾಕ್ರಮ ಅದ್ಭುತವೇ ಸರಿ. ಆದರೆ ಅಷ್ಟಾದರೂ ಆ ರಾವಣ
ಶೂರ್ಪನಖಿಯ ಮಾತನ್ನು ಕೇಳಿ ಸೀತೆಯನ್ನು ಅಪಹರಿಸಲು ಮನಸ್ಸು ಮಾಡಿದ್ದು ಅವಿವೇಕದ ಪರಮಾವಧಿ. ರಾವಣೇಶ್ವರ ಸಹೋದರ, ಈ ವೇದನೆಯನ್ನು ನಾನು ತಾಳಲಾರೆ. ಹೇಳು, ಏನೀ ದುರವಸ್ಥೆ? ಏಕೆ ಹೀಗೆ ಗೋಳಿಡುತ್ತಿರುವೆ? ನೋಡು ಅಗ್ರಜ, ನೋಡು ಈ ನಿನ್ನ ಪ್ರೀತಿಯ ಸಹೋದರಿಯ ಅವಸ್ಥೆಯನ್ನು ಕಣ್ತುಂಬ ನೋಡು. ಶೂರ್ಪನಖಿ, ಏನಿದು? ಯಾವ ದುರಾತ್ಮ ನಿನ್ನನ್ನು ಈ ಸ್ಥಿತಿಗೆ ತಂದವನು? ಸಾಕು ಮಾಡು ಅಗ್ರಜ. ಜನಸ್ಥಾನದಲ್ಲಿ ನಡೆದ ದುರಂತಗಳ ಬಗ್ಗೆ ನಿನಗೆ ಅರಿವಿಲ್ಲವೆಂದರೆ ಮದುವೆಯಲ್ಲಿ ಮತ್ತನಾಗಿರುವೆಯಾ ಅಥವಾ ಮಾನ್ಯನಿರ ಸಂಘದಲ್ಲಿ ಮೈಮರೆತಿರುವೆಯಾ? ಅದೇನಾಯ್ತೆಂದು ಹೇಳು. ಏನು ಹೇಳಲಿ ಅಗ್ರಜ? ವೀರರಾದ ಕರದೂಷಣರನ್ನು 14,000 ರಾಕ್ಷಸರನ್ನು ಆ ರಾಮನೊಬ್ಬನೇ ಕೊಂದು ಹಾಕಿದ. ದಂಡಕಾರಣ್ಯವೇ ರಾಕ್ಷಸರಿಲ್ಲದೆ ಬರಿದಾಗಿದೆ. ನಮ್ಮ ಜನಸ್ಥಾನವು ಈಗ ಸಂಪೂರ್ಣ ನಾಶವಾಗಿದೆ. ಆ ರಾಮನ ಸಹೋದರನಾದ ಲಕ್ಷ್ಮಣನೇ ನನ್ನ ಈ ವಿರೂಪಕ್ಕೆ ಕಾರಣ. ಹೇಳು ಸಹೋದರಿ, ನಿನ್ನ ಮನಸ್ಸಿಗೆ ಸಮಾಧಾನವಾಗಲು ನಾನೇನು ಮಾಡಬೇಕು? ನಮ್ಮ ಕುಲಕಂಠಕರಾದ ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ನಾನು ಅವರ ರಕ್ತವನ್ನು ಕುಡಿಯಬೇಕು. ಅದಾಗದಿದ್ದರೆ ನಾನು ಇಲ್ಲೇ ನಿನ್ನ ಕಣ್ಣೆದುರೇ ಪ್ರಾಣ ಬಿಡುತ್ತೇನೆ. ಬೇಡ ಸಹೋದರಿ, ಬೇಡ. ಪ್ರಾಣ ಬಿಡುವ ಮಾತನ್ನಾಡಬೇಡ. ಹಾಗಾದರೆ ತೆಗೆದುಕೋ ನಿನ್ನ ಆಯುಧವನ್ನು, ನಡೆ ಜನಸ್ಥಾನಕ್ಕೆ, ಹೊಡೆದುರುಳಿಸು ಆ ದುರಾತ್ಮರನ್ನು. ಶೂರ್ಪನಖಿ, ಈಗ ನೀನು ವಿಶ್ರಾಂತಿ ತೆಗೆದುಕೋ. ಮುಂದೇನು ಮಾಡಬೇಕೆಂದು ಸಾವಧಾನವಾಗಿ ಯೋಚಿಸುವೆ. ಅಗ್ರಜ, ಇದರಲ್ಲಿ ಯೋಚಿಸಲು ಏನಿದೆ? ಸಹೋದರಿ, ಕರದೂಷಣರಂತೆ ಆತುರಪಟ್ಟು ಅವಿವೇಕಕ್ಕೊಳಗಾಗಬೇಕೆ? ನಿನ್ನ ವಿರೂಪಕ್ಕೆ ಪ್ರತೀಕಾರ ಮಾಡುವುದಂತೂ ಸತ್ಯ. ಅಗ್ರಜ, ರಾವಣೇಶ್ವರ, ನಿನ್ನ ಸಂತೋಷಕ್ಕಾಗಿ ನಾನು ಪ್ರಯತ್ನ ಪಟ್ಟಿದ್ದೆ ತಪ್ಪಾಯಿತು. ಅಪರೂಪದ ಸುಂದರಿಯೊಬ್ಬಳನ್ನು ನಿನಗೆ ಉಡುಗೊರೆಯನ್ನಾಗಿ ನೀಡಲು ಹೋಗಿ ನಾನು ನನ್ನ ಸೌಂದರ್ಯವನ್ನೇ ಕಳೆದುಕೊಂಡೆ. ಸೋದರಿ ಶೂರ್ಪನಖಿ, ನೀನು ಯಾವ ಸುಂದರಿಯ ಬಗ್ಗೆ ಮಾತನಾಡುತ್ತಿರುವೆ? ನಮ್ಮ ಜನಸ್ಥಾನವೇ ನಾಶವಾಗಲು ಕಾರಣಳಾದ ಆ ಸುಂದರಿ. ಯಾರು ಆ ಸುಂದರಿ? ಹೇಳು ಸಹೋದರಿ. ಅವಳು ವಿಶಾಲವಾದ ಕಣ್ಣುಗಳು ಉಳ್ಳವಳು, ಪೂರ್ಣಚಂದ್ರನಂತಹ ಮುಖ ಉಳ್ಳವಳು, ರೂಪ ಲಾವಣ್ಯಗಳಲ್ಲಿ ಅದ್ವಿತೀಯಳು, ಪುಟವಿಟ್ಟ ಚಿನ್ನದಂತಹ ಮೈಕಾತಿ ಉಳ್ಳವಳು. ದೇವ, ದಾನವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಲ್ಲಿ ಅಂತಹ ಮನೋಹರಿ ಇನ್ನೊಬ್ಬಳಿಲ್ಲ. ಅಂತಹ ದಿವ್ಯ ಸುಂದರಿಯು ನಿನ್ನಂತಹ ವೀರನ ಬಳಿ ಇರಬೇಕು. ಆ ಸುಂದರಿಯನ್ನು ಪಡೆಯದೆ ನಿನ್ನ ಕೀರ್ತಿಯು ಪೂರ್ಣವಾಗುವುದಿಲ್ಲ ಅಗ್ರಜ. ಹೇಳು ಸೋದರಿ, ಆ ಸುಂದರಿ ಯಾರು? ಬೇಗ ಹೇಳು. ಅವಳು ಬೇರೆ ಯಾರೂ ಅಲ್ಲ ಅಗ್ರಜ, ರಾಮನ ಪತ್ನಿ ಸೀತೆ. ನೀನು ಒಮ್ಮೆ ಅವಳನ್ನು ಸರಿಯಾಗಿ ನೋಡಿದರೆ ನಾನು ಹೇಳುತ್ತಿರುವುದು ಕಿಂಚಿತ್ತು ಸುಳ್ಳಲ್ಲ ಎಂದು ನಿನಗೆ ಅರ್ಥವಾಗುತ್ತದೆ. ಅವಳನ್ನು ನಿನ್ನ ಬಳಿ ಎಳೆದು ತರಲು ನಾನೇ ಪ್ರಯತ್ನಿಸಿದೆ. ಆದರೆ ಅಷ್ಟರಲ್ಲಿ ಆ ದುಷ್ಟ ಲಕ್ಷ್ಮಣನು ಬಂದು ನನ್ನನ್ನು ವಿರೂಪಗೊಳಿಸಿಬಿಟ್ಟ. ಈಗ ಹೇಳು ಅಗ್ರಜ, ಆ ಸೀತೆಯನ್ನು ಪಡೆಯಬೇಕೆಂದು ನಿನಗೆ ಆಸೆಯಾಗುತ್ತಿಲ್ಲವೇ? ಆಸೆಯಾಗುತ್ತಿದೆ ಸೋದರಿ, ಆಸೆಯಾಗುತ್ತಿದೆ. ನನಗಾಗಿ ವಿರೂಪಗೊಂಡ ನಿನಗೋಸ್ಕರವಾದರೂ ಆಕೆಯನ್ನು ಪಡೆಯಬೇಕೆಂದು ಆಸೆಯಾಗುತ್ತಿದೆ. ಪಡೆಯಬೇಕು ಅಗ್ರಜ, ಪಡೆಯಲೇಬೇಕು. ನನ್ನ ಅಪಮಾನ, ನನ್ನ ಸಹೋದರರ ಸಾವು, ಇವೆಲ್ಲದಕ್ಕೂ ಪ್ರತೀಕಾರ ಮಾಡುವುದು ನಿನ್ನ ಕರ್ತವ್ಯ. ಆದರೆ 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 ಏನು ಯೋಚಿಸುತ್ತಿರುವೆ ಅಗ್ರಜ? ರಾಮನು ಎಷ್ಟೇ ಶಕ್ತಿಶಾಲಿಯಾಗಿರಬಹುದು, ಆದರೆ ನಿನ್ನಷ್ಟು ಶಕ್ತಿಶಾಲಿ ಅಂತೂ ಅಲ್ಲ.
ಆ ರಾಮ ಲಕ್ಷ್ಮಣನನ್ನು ಕೊಂದು ಆ ಸೀತೆಯನ್ನು ಬಲಾತ್ಕಾರವಾಗಿ ಆದರೂ ಎಳೆದುತ್ತಾ. ಆಯ್ತು ಸಹೋದರಿ, ಆಯ್ತು. ನಾನೀಗಲೇ ಹೋಗಿ ಆ ಸೀತೆಯನ್ನು ಎಳೆತರುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಮಾರೀಚನ ಬುದ್ಧಿವಾದವನ್ನು ಅವನು ಕೇಳಲಿಲ್ಲ. ಸೀತಾಪಹರಣದ ಬಗ್ಗೆ ಮತ್ತೆ ಆಲೋಚನೆಯೇ? ಬೇಡ ರಾವಣ, ಕುಲನಾಶಕವಾದ ಅಂತ ದುಷ್ಟ ಆಲೋಚನೆಯನ್ನು ಮಾಡಬೇಡ. ಮಾರೀಚ, ನೀನು ನನ್ನ ಸ್ಥಾನದಲ್ಲಿದ್ದರೆ ನಿನ್ನ ಸೋದರಿಗೆ, ನನ್ನ ಸೋದರಿ ಶೂರ್ಪನಖಿಗಾದಂಥ ಅವಮಾನವಾಗಿದ್ದರೆ ನೀನು ಇಂಥ ಆಲೋಚನೆಯನ್ನೇ ಮಾಡುತ್ತಿದ್ದೆ. ಅಂದರೆ ನಿನ್ನ ಸೋದರಿ ಶೂರ್ಪನಖಿಗೆ ಏನಾಯ್ತು ರಾವಣ? ಅದನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕೋತ ಕೋತನೆ ಕುದಿಯುತ್ತದೆ ಮಾವ. ನಿರಪರಾಧಿಯಾದ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದಾರೆ. ಇಂತಹ ಕಾರ್ಯವನ್ನು ಯಾರು ತಾನೇ ಸಹಿಸಲು ಸಾಧ್ಯ? ಇಲ್ಲ ರಾವಣ, ಶೂರ್ಪನಖಿಯಿಂದಲೂ ಏನೋ ಅಪಚಾರ ನಡೆದಿರಬೇಕು. ಇಲ್ಲವಾದರೆ ಅವರು ಅಂಥ ಶಿಕ್ಷೆ ಕೊಡುತ್ತಿರಲಿಲ್ಲ. ಮಾವ, ಅವಳು ರಾಮನನ್ನು ಬಯಸಿರಬಹುದು, ಅದು ದೊಡ್ಡ ಅಪಚಾರವೇ? ಅದಕ್ಕೆ ಇಂತಹ ಕ್ರೂರ ವರ್ತನೆಯೇ? ಹಾಗಲ್ಲ ರಾವಣ. ಮಾವ, ನಿನ್ನ ತರ್ಕವು ನನಗೆ ಬೇಕಾಗಿಲ್ಲ. ನನ್ನ ಸೋದರಿಗಾದ ಅಪಮಾನಕ್ಕೆ ತಕ್ಕ ಪ್ರತೀಕಾರವನ್ನು ನಾನು ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ಸೀತಾಪಹರಣ ಒಂದೇ ತಕ್ಕ ಮಾರ್ಗ. ನೀನದಕ್ಕೆ ನನಗೆ ಸಹಕರಿಸಲೇಬೇಕು. ರಾಮನ ಶೌರ್ಯ ಪರಾಕ್ರಮಗಳು ಕಡಿಮೆ ಏನಿಲ್ಲ ರಾವಣ. ನನ್ನ ಶೌರ್ಯ ಪರಾಕ್ರಮಗಳು ಕಡಿಮೆ ಏನಲ್ಲ. ವೀರಾದಿ ವೀರರಾದ ಸೋದರರಿದ್ದಾರೆ. ವೀರ ಪುತ್ರರೊಡನೆ ಸೇರಿ ಆ ರಾಮನನ್ನು ನಾಮಾವಚೇತ ಮಾಡುತ್ತೇನೆ. ನೀನಂದುಕೊಂಡಷ್ಟು ಸುಲಭವೇ? ಬರೀ ಸುಲಭವಲ್ಲ, ಸುಲಭದಲ್ಲಿ ಸುಲಭ. ಮಾಯಾ ವಿದ್ಯೆಯಲ್ಲಿ ನಿಷ್ಣಾತನಾದ ನೀನು ನನ್ನೊಂದಿಗಿದ್ದರೆ ಅದು ಅತಿ ಸುಲಭ. ಈಗಲೇ ನನ್ನ ಪುಷ್ಪಕ ವಿಮಾನವನ್ನು ಏರು. ಏನು ಮಾಡಬೇಕೆಂಬುದನ್ನು ನಾನು ಹೇಳುತ್ತೇನೆ. ತಾಳು ರಾವಣ, ತಾಳು. ನನಗೊಂದಷ್ಟು ಯೋಚಿಸಲು ಅವಕಾಶ ಕೊಡು.